ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಧರ್ಮಸ್ಯ ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ? ಇದ್ರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರ ಕಲಿಯುಗ, ತಲೆ ತೆಗಿಯೋರ ಕಲಿಯುಗ, ಹೊಡೆಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೇನು? ನಮ್ಮಂತ ಖಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಸಾಧ್ಯವೇ ಇಲ್ಲ. 5 ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಾಕ ಕೂಳಿಲ್ಲಂತಲ್ಲ, ನೀವು ನೀಡೋ ಒಂದೇ ಒಂದು ಹೊಟ್ಟೆ ನಾಶಕ್ಕಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ, ಎಲ್ಲ ಸಲ್ಲದ ಕಥೆಗಳನ್ನ ಕಟ್ತೇವೆ. ತಿನ್ನ ಕಂಡ ಕೊಡ್ತೀವಿ, ಕುಡಿಯಾಕ ಹೆಂಡಾನು ಕೊಡ್ತೀವಿ. ಪ್ರಸಂಗ ಬಿದ್ರೆ ಮಗ್ಲಾಗ ಮನ್ಕೊಳಕ್ ಹೆಣ್ಣು ಕೊಡ್ತೀವಿ. ಹೆಂಗಾರ ಮಾಡಿ ಹೊಟ್ಟು ಕಿತ್ಕೋತೇವೆ. ಆಮೇಲೆ ಒಂದಲ್ಲ ಎರಡಲ್ಲ ಐದೈದೈದೈದ ಗುಮ್ತೀವಿ, ಗುಮ್ಮಿಸ್ಕೊಳಕ ಬೇ. ಇದೊಂಥರ ರಾಜಕೀಯ ಕಿರಾತಕರ ಲೆಕ್ಕಾಚಾರ. ನಿಮಗೆ ಅರ್ಥ ಆಗಲ್ಲ, ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ, ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗೆ ಹೇಳಲ್ಲ. ಯಾಕಂದ್ರೆ ಎಲ್ಲರೂ ಬ್ಯೂಸಿ. ನಮಗೆ ತೊಳ್ಕೊಳಕ್ ಸೌಡಿಲ್ಲ, ಏನು ಊರ್ದಲ್ಲಿ ತೊಳಿನ್ರಿಪ್ಪ ಅಣ್ಣವ್ರು. ನೀವು ಬದಲಾಗಲ್ಲ, ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ. ನೀವು ಯಾವತ್ತಿದ್ರು ಅಲ್ಲೇ ಇರಬೇಕು, ಇಲ್ಲೇ ಇರಬೇಕು. ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್. ಆಫ್ಟರ್ ಆಲ್ ಒಬ್ಬ ಪಾನ್ ಶಾಪ್ ಹಾಕದವನು ಬೆಳಕಾಗೋದ್ರೊಳಗೆ 100 ಇದ್ದದ್ದು 200 ಆಗ್ಬೇಕಂತ ಆಸೆ ಪಡ್ತಾನೆ. ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಮಂತನೆಗೆ ಆಸೆ ಪಡ್ತಾನೆ. ಇನ್ನಾವ ಆಸೆ ಪಡೋ ತಪ್ಪ? ಚುನಾವಣೆಯಲ್ಲಿ ಎದ್ದೆ ಮುಸುಡಿನ ನಂಬ್ಕೊಂಡು ಹೂಟಿಗೆ 500,000 ಹೆಂಗ ತೆಗಿಬೇಕ್ರಪ್ಪ? ಹೆಂಗ ತೆಗಿಬೇಕು? ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ್ಮೇಲೆ ಭೂಮಿ ಮೇಲೆ ತಕ್ಕೋಬೇಕು. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನಿಮ್ಮ ತಲೆ ಮೇಲೆ ತಕ್ಕೋಬೇಕು. ಹೊಡೆದಾದ್ರೂ ತೆಗಿತೀವಿ, ಕಡ್ದಾದ್ರೂ ತೆಗಿತೀವಿ. ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕು ಮುಚ್ಕೋಬೇಕು ಅಷ್ಟೇ. ಸರ್ಕಾರಿ ಸಾಲಿ ಮಾಡಿಕೊಡ್ರಿ, ದವಾಖಾನಿ ಮಾಡಿಕೊಡ್ರಿ, ರೋಡ್ ಕೆಟ್ಟ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದೆ ಬಿದ್ದಿರೋ ಬೋಕ್ ಯಾರ? ನಮ್ಮಪ್ಪ ಮುಸ್ತಾನೆ. ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ್ಮೇಲೆ ನೀವು ಮುಚ್ಚಬೇ. ನಾ ಮಾತಾಡೋದು ಸ್ವಲ್ಪ ಬಿರುಸು ಅನ್ನಿಸ್ತೈತಿ, ಆದ್ರೆ ಅದು ಯಾವತ್ತಿದ್ರು ಕರೆನ ಇರ್ತೈತಿ, ಇರಾಕಬೇಕ. ದುಡ್ಡಿನಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ಸೊಕ್ಕಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ, ದೌಲತ್ತಿನ್ಯಾಗ ದೊಡ್ಡವ ಈ ಶ್ರೀಕಾಂತ್ ಗೌಡ. ಇಂಥ ಶ್ರೀಕಾಂತ್ ಗೌಡನಿದೀಗನ ಒಟ್ಟಿಟ್ಟು ಮಾತಾಡ್ತೀಯ ಧರ್ಮ್ಯ? ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆ ಮುಂದೆ ಕೈ ಒಡ್ಡಿ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ನನ್ನನ್ನು ಎದುರು ಹಾಕೊಳ್ಳೋ ಮುಂಚೆ ವಿಚಾರ ಮಾಡ್ಬೇಕು. ಇವನು ಶಕುನಿಯ ಕುಲದವನು. ಕೈಯಿಂದ ಆಗ್ಲಿಲ್ಲ ಅಂದ್ರ ತಲೆಯಿಂದಾದ್ರೂ ಮಾಡೇ ತೋರಿಸ್ತಾನ. ಅದು ಈ ಶ್ರೀಕಾಂತ್ ಗೌಡ. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಒಮ್ಮೆ ಸುನಾಮಿ ಅಬ್ಬರಿಸಿ ಬೊಬ್ಬಿರಿದ್ರೆ ಎದುರಾಳಿ ಯಾರ ಇರಲಿ, ಎಡಕ್ ಮುರ್ಕೊಂಡು ಹೋದಡಿ ಬೀಳಲೇಬೇಕು. ಅದು ಈ ಶ್ರೀಕಾಂತ್ ಗೌಡ. ನಾನ ಬೇರೆ, ನನ್ನ ಸ್ಟೈಲ ಬೇರೆ. ಹಲಕಟ್ ಶೆಟ್ಟೋ ಬೆಲ್ ಹಾಳಾಗಿ ಹೋಗ್ತಾನೆ. ಸಾಕಾಗೈತ್ರಿ ಇವನ್ ಕಾಲಾಗ. ಬರ್ಲಿ ಮಗ, ಇವತ್ತು ಹಿಂಬುರಿಕಿ ತಾರಿನ ಕಂಬ ಏರಿಸ್ತೀನಿ.
ಭೂಮಿ ಕಳಿಸಿದಾನ್ರಿ ಅಪ್ಪ. ಯಾರಲ್ಲಿ ಅವ್ ಧರ್ಮ್ಯಾರಿ ಎದ್ರ ಸಲುವಾಗಿ ಅವ್ನು ಹೊಲ್ದಾಗನು ನಮ್ಮ ಆಳುಗಳು ಎಲ್ಲ ದನಗಳು ಹೊಕ್ಕೆಲ್ಲ ಮೇಯ್ಸ್ಕೊಂಡ್ ಕೂತಾರಂತ. ಅದೇನ್ ದೊಡ್ಡ ವಿಷಯ ಬಿಡು. ಗೌಡ್ರ ಊರ್ ಹೊಕ್ಕ ಮೇಯ್ತಾರ, ಗೌಡ್ರ ದನ ಅಟ್ ಮಂದಿ ಹೊಲ ಹೊಕ್ಕ ಮೇಯ್ತಾವ ಅಷ್ಟೇ ಅಲ್ಲನ. ಅಲ್ರಿ ಇದ್ರಾಗ ನಿಮ್ಮದ ತಪ್ಪಾಯ್ತು ನೋಡ್ರಿ. ಏನಲ್ಲೇ ಮತ್ತೇನ್ರಿ ಮಾನ್ ಇಲೆಕ್ಷನ್ಗಾಗಿ ಸಿಕ್ಕಾಪಟ್ಟಿ ಕಂಟ್ರಿ ಸೇರ್ತಂತ ಕೂತಿರಲ್ಲ ಹೊತ್ತಲ್ದಾಗ ಇವು ಬರ್ಲಂಗ ಮದ್ದಿನ ಬಿಸಿಲಾಗ ಕುಡ್ಕೊಂಡ್ ಕೂತಾವ. ಇವಕ್ಕೆ ಕಬ್ರ ಇಲ್ಲ ಇವಕ್ಕ ಹೊಕ್ಕ ಅವ್ನು ಹೊಲ್ಲಾಗೆಲ್ಲ ಬೆಳೆ ಎಲ್ಲ ನಾಶ ಮಾಡಿಬಿಟ್ಟದಾವ. ಏನ್ ಮಾಡ್ಬೇಕು ಹೇಳ್ರಿ ಈಗ? ಇರ್ಲಿ ಬಿಡ, ನೀ ಏನ್ ಹೇಳಿ ಬಂದಿದ್ದಕ್ಕ? ಎಲ್ಲಿ ಏನ್ ಹೇಳ್ತನ್ರಿ? ಇಲ್ಲಪ್ಪ ನಾ ಹೇಳ್ತಂದ್ರ ಅವೇನ್ ಕೇಳಿಲ್ರಿ ಅವ. ಸಿಕ್ಕಾಪಟ್ಟಿ ನಾನು ಗುದ್ದೆ ಗೌಡ ಅವನಿಗೇನು ಬಗಲಾಗ ಹಲ್ಲು ಬಂದ ಅವನ ಮಗ್ಗ ಅವನು ಗುದ್ದಿ ಕೊಡ್ತಾನ ಗುದ್ದಿ ಬೆಕ್ಕಿನ ಕನ್ಯಾವ ಅಂತ ಇಂಥವ ಸಿಕ್ಕಂಗ ಬೇದ್ರಿ. ಶೆಟ್ಟಿ ನೀನು ಬುದ್ಧಿ ಗೊತ್ತಿಲ್ಲ ಅನ್ಲೇ ನನಗೆ. ಮಂದಿ ಹೆಸರು ಹೇಳಿ ನಮ್ಮನ್ನ ಗುಮ್ಮಕ್ಕೆ ಹೋಗ್ಬೇಡ. ಗೌಡ್ರ ನನ್ಗಟ್ಟು ಗುಮ್ಮು ತಿಂಡಿ ಆಗೈತ್ರಿ ಅಂತ ಹೇಳು, ಮುಂದೆ ಕೂತು ಗುಮ್ಮಸ್. ಅವ ಬೇದ್ರಿ. ಇದೇನು ನಿನಗೂ ಹೊಸದಲ್ಲ, ನನಗೂ ಹೊಸದಲ್ಲ, ಅವರಿಗೂ ಹೊಸದಲ್ಲ. ಅವ ಬೇದ್ರಿ. ಅದಕ್ಕಾಗಿ ಅಷ್ಟು ದಿಮಾಕಿನಲ್ಲೇ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ ಚಕ್ಕಿ ತಿನ್ನೋ ಅವಾಗ ಅಷ್ಟು ದಿಮಾಕಿರ್ಬೇಕಾದ್ರ ದಿವಸ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು. ನಮಗೆ ಅಷ್ಟು ಸೊಕ್ಕಿರಬಾರ್ದಲ್ಲೇ. ಆಯ್ತು, ಬಂದು ಕೇಳಲಿ. ಅವಾಗ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ. ನೀವು ಮೂರು ಮುಚ್ಕೊಂಡ ನಮಸ್ಕಾರ ರೀ ಗೌಡ್ರಿ. ಬರಬೇಕು ಧರ್ಮಾಪುರದ ಧರ್ಮಣ್ಣನವರು. ಅದೇನು ಈ ಬಡವಣ್ಣ ಮನೆಯವರೆಗೆ ಬಂತಲ್ಲ ಪ್ರಯಾಣ. ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವ. ನನ್ನ ಮನೆ ಮುಂಭಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಆದೀತೇನಂತ ಕೇಳಿದೆ. ಮತ್ತೆ ಬಂದ ಕಾರಣ ಐತ್ರಿ ಅಪ್ಪ. ಏನು ಕಾರಣ ಇಲ್ಲಾರ್ದು ಯಾರ ಮನೆ ಹೊರಸ್ಲ ತುಳಿಯಂಗಿಲ್ರಿ ಧರ್ಮಣ್ಣ. ಅದೇನಿತ್ತು? ಏನಿಲ್ರಿ ಅಪ್ಪ, ನಿನ್ನೆ ನಿಮ್ಮ ಆಳುಗಳು ನಮ್ಮ ಹೊಲದಾಗ ದನಗಳು ಹೋಗಿಸಿ ನಿತ್ತ ಕಬ್ಬೆಲ್ಲ ಕೆಡವಿ ಬಹಳ ಲುಕ್ಸಾನ್ ಮಾಡ್ಯಾರ್ರಿ. ಹೌದಾ? ಶೆಟ್ಟೆ ಅಲ್ಲೇ ಆಳುಗಳಿಗೆ ಹೇಳಕ್ ಬರಂಗಿಲ್ಲ. ಪಾಪ ಬೆಳೆದ ನಿಂತ ಬೆಳೆ ಒಳಗೆ ದನ ಹೋಗಿಸಿ ಧರ್ಮಣ್ಣ ಕಬ್ಬೆಲ್ಲ ಬಾದ್ ಮಾಡ್ಯಾರಂತೆ. ಹೇಳಿನ್ರಿ ಎಲ್ಲ ಹೇಳ್ರಿ. ಎಲ್ಲಿ ಕೇಳ್ತಾರ ಅವ್ರ? ಸಿಕ್ಕಾಪಟ್ಟಿಯಲ್ಲಿ ಸೆರೆ ಕುಡಿದು ಬಿದ್ದು ಬಿಟ್ಟದಾವ. ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ. ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬೇಡ ಅಂತ ಹೇಳ್ತೀನಿ. ಅಂದ್ರೆ ಏನ್ರಿ ಗೌಡ್ರ ನಿಮ್ಮ ಮಾತಿನ ಅರ್ಥ? ನನ್ನ ಹೊಲದಾಗ ಹೋಗಿಸ್ಬೇಡ್ರಿ, ಮತ್ತೊಬ್ಬರಲ್ಲೆಲ್ಲ ಹಾಳು ಮಾಡತ್ತನ್ರಿ. ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತು? ಈ ಊರು ಮಾಲಿಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ, ಪಂಚಾಯತಿ ಸೇರಿಸಿ ದಂಡ ಹಾಕ್ಸ್ಬೇಕನ್ನು ಲೆಕ್ಕ. ಹಂಗಿದ್ರೆ ಹೇಳಿಬಿಡು, ಮತ್ತೆ ಅದು ಒಂದು ಹಾಗೆ ಹೋಗ್ಲಿ. ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂಥವ್ರ ತರಪಿನ ಐತಲ್ಲ. ಛೇ 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 ಹಂಗೇನಿಲ್ರಿ ಅಪ್ಪ. ನೋಡ್ರಿ ಇದನ್ಯಾರ ಕಾನೂನು ಕಚೇರಿ ಅಂತೇಳಿ ಹೋದ್ರ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡಕ್ಕಾಗೋದಿಲ್ರಿ. ನಿಮ್ಮ ಮನಿತನ ಎಂಥದ್ದು? ದೊಡ್ಡ ಮನಿತನ ರೀ. ಹೌದು, ಸುತ್ತ 40 ಹಳ್ಳಿಗೆ ಬೇಕಾದಂತ ಮನಿತನ. ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆ ಗುಣದವ್ರಿ. ನಮ್ಮಂತ ಬಡವ್ರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟೆ ಮಕ್ಕಳಂಗೆ ನೋಡ್ಕೊಂಡಾರ. ಇವತ್ತು ಅದ ಗುಣನ ನಿಮ್ಮಂತೆಲ್ಲ ಐತೆ ಅಂತ ಹೇಳಿ ನಂದು ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದಿ ಕಣ. ಧರ್ಮಣ್ಣ, ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹೊತ್ತು ಸುಳಿ ಮಕ್ಕಳ. ಊರ್ ಮಂದಿನೆಲ್ಲ ತಮ್ಮ ಹೊಟ್ಟೆಯಾಗ ಹುಟ್ಟಿದ ಮಕ್ಕಳು ಅಂತ ಹೇಳಿ ಅವ್ರು ತಿಳ್ಕೊತಿದ್ರು. ಆದ್ರೆ ನಾವು ಹಂಗಲ್ಲ. ನಮಗ್ ಹುಟ್ಟಿದ್ದುವ ನಮ್ಮ ಅನ್ನಂಗಿಲ್ಲ. ಇನ್ನು ಊರ್ ಮಂದಿನೆಲ್ಲ ತಿಳ್ಕೊಳಕತ್ತಿ. ಒಂದ್ ವೇಳೆ ತಿಳ್ಕೊಂಡ್ರು ನಾಳೆ ಆಸ್ತಿ ಒಳಗೆ ಪಾಲ್ ಕೇಳ್ರಿ ಯಾರು ಕೊಡವ್ರಿ? ಆ ಸೀನೆಲ್ಲ ಇಲ್ಲ. ಛೇ 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 ನಿಮ್ಮ ಆಸ್ತಿ ಒಳಗೆ ನಾವ್ ಯಾಕ್ರಿ ಅಪ್ಪ ಪಾಲ? ಬ್ಯಾಡ್ರಿ ಅಪ್ಪ, ನಂದು ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊ. ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳುತ್ತೆ. ಅಲ್ಲ, ತೊಗಲು ಬಡಿಸ್ಯಾಡ್ರಿ ಏನು ರೊಕ್ಕ ಬರ್ತಾವನ? ಹಂಗಾದ್ರ ಏ ತಮ್ಮ ಏನ್ರೋ ಧರ್ಮಣ್ಣ, ತೊಗಲು ಬಡಿಸ್ಯಾಡ್ರಿ ಏನು ರೊಕ್ಕ ಬರ್ತಾವನ? ಹಂಗಾದ್ರೆ ಬೆಳತನ ಹಿಡ್ಕೊಂಡ್ಕೊಂಡಿರ್ತೀನಿ ನಿನ್ನ ಕಾಲು. ನೋಡು ಧರ್ಮಣ್ಣ, ನೀನು ಕಾಲು ಬಿದ್ದು ಕಾಲುಂಗ್ರೆ ಹೊಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಭಾಳ ಚಲೋ ಗೊತ್ತ. ಆಯ್ತು, ಯಾವಾಗ ಇಷ್ಟೊಂದು ಅಂಗಲಾಚಿ ಕೇಳಾಕತ್ತಿ ಅಂದಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ ಗೌಡನ ಸೊಕ್ತನ ಆಗ್ತದೆ. ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮನ ಶಿಕ್ಷಣ ಕೊಡಿಸು, ನೀನು ಬಿಂದಾಸ್ ಆಗಿ. ಆದ್ರೆ ನಮಗೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ. ಏನಾರು ಒಂದು ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದ. ಅಲ್ರಿ ದನ್ಯಾರ,
ನಿಮ್ಮಂತ ದೊಡ್ಡವ್ರ ಜೋಡಿ ಮೂಯಿ ಕೂಡುವಂತದು ಈ ಬಡ ಪ್ರಾಣಿ ಅಂತೇಳಿ ಏನೈತ್ರಿ? ಆಯ್ತು ಧರ್ಮನ ಐತಿ. ಜಗತ್ನೊಳಗೆ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕಬೇಕೆ. ಐತಿ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದೆಲ್ಲ ಬದಲಿ ಮಾಡ್ಕೊಂಡ್ರೆ ಇಬ್ಬರಿಗೂ ಅನುಕೂಲ. ಅಲ್ರಿ ಅಪ್ಪ, ನಂದು ಲುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂದ್ರೆ ಅದೆಲ್ಲ ಬದಲಿ ಅಂತ ಹೇಳಾಕತ್ತೀರಿ. ನಿಮ್ಮ ಜೋಡಿ ಮುಯಿ ಕೂಡುವಂಥದ್ದು ನನ್ನಂತೇಳಿ ಏನೈತ್ರಿ ಅಪ್ಪ? ಅದೊಂದು 3 ಎಕರೆ ಹೊಲ ಐತ್ರಿ, ಅದೊಂದು 3 ಪತ್ರಾಸ್ ಮನಿ. ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲೆ ಕಲಿಯಾಕದಾನ್ರಿ. ಅವನು ವಿದ್ಯಾಭ್ಯಾಸಕ್ಕೋಸ್ಕರ ದುಡ್ಡು ಬೇಕಾದ್ರೆ ನಾನಾ ದುಡ್ದು ಕಳಿಸ್ಬೇಕ್ರಿ. ಅಂಥದ್ರಾಗ ನೀವು ಮುಯ್ಯ ಅದು ಇದು ಹೇಳಾಕತ್ತೀರಿ. ನೋಡ್ರಿ ಗೌಡ್ರ, ಹಿಂಗೆ ಅಡ್ಡುಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದೂ ತಿಳಿವಲ್ರಿ. ಸ್ವಲ್ಪ ತಿಳಿವಂಗೆ ಹೇಳ್ರಲ್ಲ, ತಿಳ್ಕೊಳ್ಳೋ ಶಕ್ತಿ ಐತಿ. ಹೇಳ್ರಿ, ಅದು ಪಾಪ ಸಾಲಿ ಕಲ್ತಾವ ಬಿಟ್ಟವ, ದಬ್ಬಟ್ಟಿನ ಮನುಷ್ಯ ಆಯ್ತ್ರಿ ಪಾಪ. ಅವ್ ಏನು ಗೊತ್ತಾಗೋದೈತಿ? ಹೇಳ್ರಿ, ಅಟ್ಟು ತಿಳಿಸಿ ಹೇಳ್ರಿ, ನಿಮಗೆ ಎಲ್ಲ ಗೊತ್ತೈತಿ. ಏನಿಲ್ಲ ಧರ್ಮನ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮನ ಶಿಕ್ಷಣ ಕೊಡಿಸು, ನೀನು ಬಿಂದಾಸ್ ಆಗಿ. ಆದ್ರ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗ್ರಿ ಒಂದು ದಿವಸ ನೀನು ಹೆಂಡತಿನ ಕಳಿಸ್ಕೊ. ನೀ ಮಾತಾಡು ಮಾತು ಕೇಳಿದ್ರ ನನ್ನ ತಾಯಿನ ನಾನೇ ಬೇದಂಗ. ಲುಚ್ಚ ನನ್ನ ಮಗನ, ಅಲ್ಕ ನನ್ನ ಮಗನ, ಅಲ್ಕಟ್ಟಿ ನನ್ನ ಮಗನ, ಕತ್ತಿ ಹಂತ ನನ್ನ ಮಗನ, ಕಚ್ಚರಿಕೆ ನನ್ನ ಮಗನ. ಬಡ್ರ ಮನಿ ಹೆಣ್ಣು ಮಕ್ಕಳಂದ್ರ ಏನತ್ತ ತಿಳ್ಕೊಂಡಿಲ್ಲ? ಬಾಯಿ ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಏ ಗೌಡ, ನೀನು ನಿಂತಿರುವ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲ ಒಂದು ಹೆಣ್ಣು. ಅಷ್ಟೇ ಅಲ್ಲದೆ ಮಗನ, ನಿನ್ನ ಜನ್ಮ ಕೊಟ್ಟ ನಿನ್ನ ತಾಯಿನ ಒಂದು ಹೆಣ್ಣನ್ನೋದು ಮರಿಬೇಡ. ಏ ಗೌಡ, ಶ್ರೀಮಂತ ಅಂತ ಜಿಗಿದಾಡ್ತಿಯಲ್ಲ, ನೀನ್ ಯಾವ ಸೀಮಿ ಸಾವುಕಾರಲೇ? ನಾಳೆ ಸತ್ತ ಮೇಲೆ ನಿನ್ನ ಟ್ರೆಜರಾಗ ಲಾಕರ್ದಾಗ ಮಣ್ಣು ಕೊಡುದಿಲ್ಲ. ಇನ್ನು ನನ್ನಂಗ 3 ಮಳ ತೆಗೆದ ಹೋಗಿತಾರ. ಈ ಮಾತು ನೆನಪಿನಾಗ ಇಟ್ಕೋ. ಅಲ್ಲಲೇ ಗೌಡ, ನಿನ್ನ ಮನ್ಯಾಗ ವಯಸ್ಸಿಗೆ ಬಂದು ಒಬ್ಬಕ್ಕೆ ತಂಗಿದಾಳ. ಅದ ತಂಗಿನ ಯಾರಾದ್ರೂ ನಮ್ಮಂತ ಬಡ ಬಿಕಾರಿ ಬಂದು, ಏ ಗೌಡ, ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಹಂತಲ್ಲಿ ಕಳಿಸಂದ್ರ ಆವಾಗ ನಿನಗೆ ಹೆಂಗಾಕತಿ? ಬೂಟ್ ತಗೋತು, ಬೂಟ್. ನೀವು ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ, ನೀನೊಬ್ಬ ದೇವ್ರ ತಿಳ್ಕೊಂಡಿದ್ದೆ. ಅಲ್ಲಲೇ ಮಗನ, ಇದು ದೇವಸ್ಥಾನ ಅಲ್ಲ, ನೀನು ದೇವರು ಅಲ್ಲ, ನೀನೊಬ್ಬ ದೆವ್ವ. ದೇವರಾಗಿದ್ರ ಕಾಯಿ ಕರ್ಪೂರ ಲೋಬಾನ ಊದುಬತ್ತಿ ಎತ್ತ ಪೂಜೆ ಮಾಡಬಹುದಾಗಿತ್ತು. ಆದ್ರ ದೇವಿಗೆ ಅದರಲ್ಲೇ ಪೂಜೆ ಮಾಡ್ಬೇಕ್ರಿ. ಕಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡಬೇಕು. ಏ ಗೌಡ, ಅಲ್ಲೇನು ನೋಡ್ತಿಲಿ? ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬದಲಿ ನನ್ನ ಕಾಲಾಗಿನ ಚಪ್ಪಲ ಏಟ ತಗೊಳ್ಳಿ. ಗೌಡ, ಈ ವಿಷಯ ಇಟ್ಟಕ ಬಿಟ್ಟಿ ಸರಿ. ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರ ನಿನ್ನ ರುಂಡ ಕಡಿದು ನಮ್ಮೂರಗಿಸಿ ಬಾಗಿಲಿಗೆ ಕಟ್ಟಲಿಲ್ಲ. ನನ್ನ ಹೆಸರು ಧರ್ಮಪುರದ ಧರ್ಮನೇ ಅಲ್ಲ. ಏ ಗೌಡ, ಈಗೊಂದು ಎಡಗಾಲಾಗಿನ ಚಪ್ಪಲ್ ಹೋಗದೀನಿ, ಆ ಚಪ್ಪಲ್ ನಿನ್ನ ಹತ್ರನ ಇರ್ಲಿ. ಯಾಕೆ? ಈ ಧರ್ಮನ ನೆನಪಾದಾಗೆಲ್ಲ ಮುಟ್ಟಿ ನೋಡ್ಕೊಳಕ ಬೇಕಲ್ಲ, ಅದ ನೆನಪಿನಿಗೋಸ್ಕರ ಅಲ್ಲೇ ಇರ್ಲಿ. ಇನ್ನೊಂದು ಕಾಲನ ಚಪ್ಪಲ್ ಐತಿ. ನನ್ನ ತಮ್ಮ ಬೆಂಗಳೂರಾಗ ಶಾಲೆ ಕಲಿಯಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ ನಿನ್ನ ಗಂಟ್ಲ ಕಡ್ದು ರಕ್ತ ಕುಡಿದು ಬೀಳ್ತಾನ. ಓಶ್ಯಾ, ನನ್ನ ತಮ್ಮನ ಕೈಯಾಗ ಬಲಗಾಲಾಗಿನ ಚಪ್ಪಲ್ ಕೊಟ್ಟು ಕಳಿಸ್ತೇನೆ. ಶೆಟ್ಟಿ, ರಂಡಿ ಮುಸುಕ್ ಹಾಕಿ ಆ ಕಡೆ ಮೋತಿ ಮಾಡಬೇಡ. ನಿಮ್ಮಂತ ಲುಚ್ಚಾಗಳಿರೋದ್ರಿಂದನ ಎಂತ ಶ್ರೀಮಂತರ ದಬ್ಬಾಳಿಕೆ ಜಗತ್ತಿನಾಗ ಹೆಚ್ಚಾಗತೈತಿ. ಹೊರಗ ಬಾರ್ಲೆ ಮಗನ, ಸಾಹೇಬ್ ಮುತ್ತನ ಜಾತ್ರೆಯಾಗ ನಿನ್ನ ಉಳ್ಳಾಡಿಸಿ ದೋತ್ರ ಕಳಿಸಿ ಹೊಡಿತೀನಿ.
ಬೆನ್ನಿಗೆ ಎಸ್ದಿರೋ ಚಪ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋ ನಾನು ಇನ್ನು ನನ್ನ ವೈರಿ ಎಸ್ದಿರೋ ಚಪ್ಲಿನ ಅಷ್ಟು ಸಲೀಸಾಗಿ ಬಿಟ್ಟು ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೇನೆ. ಯಾಕೆಳ ಮುಂದೊಂದು ದಿವ್ಸ ಜೋಡು ಮಾಡಿ ಕೊಡ್ಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಹೋಗ ನಿನ್ನ ನಾನು ಕೈಯಾಗ ಸಿಕ್ಕಿರ್ ನೋಡ್ತೀರಿ ನೀವು ಕಚ್ಚಿ ಪಿಚ್ಚಿ ತೊಳೆದಾಡಿ ಬರ್ತೀನಿ ನೋಡು. ಸಿಕ್ಕಿರ್ ನೋಡ್ತಿದ್ದು ಹೋಗಿ. ಇದ್ದಾಗ ಮಾತಾಡ್ಲಿಲ್ಲ ಮಗ, ಹೋದ ಮೇಲೆ ಕಚ್ಚಿ ಪಿಚ್ಚಿ ತುಳಿತದ. ಇದ್ದಾಗ ಮಾತಾಡಿದ್ರೆ ಬಲಗಾಲ ನನಗೆ ಬರ್ತತ್ರಿ, ಅದೊಂದು ಚಿಂತೆ ನನಗ. ಬಟ್ ಏನ್ ಹೆಟ್ರು ಗೌಡಗ ಹೆಟ್ಲಿ ಎಲ್ಲ ಹೆಟ್ಟಿಸ್ಕೊಳ್ಳೋರು ನೀವು, ಅಟ್ಟಿಸ್ಕೊಳ್ಳೋರು ನೀವು, ನಾವೇನ್ ಮಾಡೋರಪ್ಪ? ನಿಮ್ಮ ಕಾಲಾಗ ಸಿಕ್ಕ ಎಲ್ಲ ಮುಟ್ಟಿಸ್ಕೊಳ್ಳೋರು ನಾವ. ಏ ಶೆಟ್ಟಿ, ಹೋಗೋಕ್ ಮುಂಚೆ ಒಂದ್ ಮಾತು ಹೇಳ್ದ ಅವನು. ಹೇಳಿದ್ರಲ್ಲ ಅವನ ಮಗ ಅವನ ತಮ್ಮ ಏನ ಅವ ಸಾಲಿ ಕಲಿತಾನ. ಸುಳ್ಳ ಎಲ್ಲಿ ನೌಕರಿ ಇಲ್ಲ, ಚಾಕ್ರಿ ಇಲ್ಲ. ಇಲ್ಲೇ ನಮ್ಮ ಬಸ್ ಸ್ಟ್ಯಾಂಡ್ ರೇ ಚುಟ್ಟ ಸೇದ್ಕೋತ ಅಡ್ಯಾಡ್ತಿರ್ತೈತಿ. ನೀ ಏನು ಹರಿದು ಗಂಟು ಹಾಕ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದ ನನಗೆ ವಾಪಸ್ಲಿಲ್ಲ. ಭಾಳ ದಿವಸ ಮನಿ ಜಂತಿಗೆ ಯಾವ ಹೆಣ ಜೋತಾಡಿಲ್ಲ. ಫಿಕ್ಸ್. ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನೀವು. ಟಿಕ್ಕಾದಿಂದ ಟಿಕ್ಕ ಹೋಗಿ ಪಕ್ಕ ಫೋನ್ ನಂಬರ್ ತೊಗೊಂಬರ್ರು ಮಗನ. ತಗೋ ಒಳಗಿಡೋಗದ್ನ. ಎಲ್ಲಿ ಇಲ್ರಿ ಅದನ್ನ? ಫ್ರಿಜ್ನಾಗ ಇಡೋಗ. ಇಲ್ರಿ ಇಲ್ಲ ಹಿಡ್ದ. ಶಬಾಷ್ ಶಬಾಷ್ ಧರ್ಮನ ಶಬಾಷ್. ನನ್ನ ಮನೆಗೇನ ಬಂದು ನನ್ನ ವಿರುದ್ಧ ನಿಂತು ನನಗ ತೊಡಿ ತಟ್ಟಿ ಮಾತಾಡ್ತಿ ಅಂದ್ರೆ ಮೆಚ್ಚಬೇಕಲೇ ಮಗನ. ನಿನ್ನ ಗಂಡ ಇರ್ಬೇಕು. ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ನನ್ನ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ. ಹೇ ಧರ್ಮ, ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರ್ಬೋದು. ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೀತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲಿ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟದವನು.